ಅಂಡ್ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ರಾಕೇಶ್ ಅವ್ರದ್ದು, ಅವರು ನಮ್ಮ ಜೊತೆಗೆ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ದುಃಖ ಆಗುತ್ತೆ. ಕಾಂತಾರ ಮೂವಿನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೂಡ ಪ್ಲೇ ಮಾಡಿದ್ದಾರೆ. ಸೊ ಅವರು ನಮ್ಮೊಂದಿಗೆ ಇಲ್ಲದೆ ಇರೋದು ಎಲ್ರಿಗೂ ಕೂಡ ಬರೆಸಲಾಗದಂಥ ಒಂದು ಸಂಗತಿ ಅಂತ ಹೇಳ್ಬೋದು. ನಿಮಗೆ ಎಷ್ಟು ಆತ್ಮೀಯರಾಗಿದ್ದರು, ಮತ್ತು ಜೊತೆಯಲ್ಲಿ ಬಹಳಷ್ಟು ಸ್ಕಿಟ್ಗಳನ್ನು ಮಾಡಿದ್ದೀರಾ. ನೀವು ಜಗಣ ಆದರೆ ಅವರು ಬೇರೆ ಗೆಟಪ್ಪಲ್ಲಿ ಹಾಕೊಂಡು ಸ್ಪೂಫ್ ಎಲ್ಲ ತುಂಬಾ ಮಾಡ್ತಾಯಿದ್ರಿ. ಸೊ ಅವ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ? ಅವ್ರ ಬಗ್ಗೆ ಏನಿಲ್ಲ, ಒಳ್ಳೆ ಕಾಮಿಡಿಯನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲರೂ ಒಪ್ಕೊಂಬಿಟ್ಟವ್ರೆ. ನಾವು ಅದನ್ನು ನಾವು ಹೇಳೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಒಳ್ಳೆ ಮನುಷ್ಯ. ನಾವು ಅದು ಹೇಳೋಂಗಿಲ್ಲ. ಅವ್ನು ಪ್ರೂವ್ ಮಾಡಿಬಿಟ್ಟಿದ್ದಾನೆ ಹಾಕಿ. ಅದ್ರ ಮಧ್ಯೆ ಅವ್ನು ಪಾಪ ಒಳ್ಳೆ ಮನುಷ್ಯ, ಯಾರೆಲ್ಲರ ಜೊತೆ ಮಿಂಗಲ್ ಆಗೋನು, ಎಲ್ಲ ಮಾಡೋನು. ನಾನು ಮಾಮೂಲಿ 1 ತಿಂಗಳು 2 ತಿಂಗಳು ಯಾವತ್ತೋ ಒಂದೊಂದು ಕಾಲ್ ಮಾಡ್ತಿದ್ದಾನೆ ಅಷ್ಟೇ. ಅವ್ನು ಸ್ಕಿಟ್ ಮಾಡ್ತಿದ್ದೋ, ಅವ್ನು ಓದ್ತಿದ್ದ. ಜಾಸ್ತಿ ಮಿಂಗಲ್ ಅಂದ್ರೆ ಜಾಸ್ತಿ ಅವರು ಒಂದು ಟೀಮ್ ಪೂರ್ತಿ, ಪ್ರವೀಣ್ ಜೈನು, ಅನೀಶ್, ಇವ್ರ ಜೊತೆ ಜಾಸ್ತಿ ಕ್ಲೋಸ್. ನಮ್ಮ ಜೊತೆ ಇದ್ರು ಮಾಮೂಲಿ ಮಾತಾಡ್ತಿದ್ದೋ ಅಷ್ಟೇ. ಹೌದು. ಬಟ್ ನಮಗೆ ಎಷ್ಟು ನೋವಾಗಿದೆ, ರೂಮ್ಮೇಟ್ಗಳಿಗಿಂದ ಎಷ್ಟು ನೋವಾಗಿರ್ಬೇಕು. ಜೊತೆಲಿ ಸ್ಕಿಟ್ ಮಾಡಿರ್ತೀವಿ. ಅವ್ರ ಅಪ್ಪ ಅಮ್ಮಗೆ ಎಷ್ಟು, ಅಲ್ಲ ಅವ್ರ ತಾಯಿಗೆ ತಂಗಿಗೆಲ್ಲ ಎಷ್ಟು ನೋವಾಗಿರ್ಬೇಕು. ಆದಷ್ಟು ಪಾಪ ದೇವರು ಅವರಿಗೆ ದುಃಖ ತಡೆಯೋಷ್ಟು ಶಕ್ತಿ ಕೊಡಲಿ. ಮತ್ತೆ ಅವ್ರು ಹಾಕಿ ಆಸೆ ಕಲಾವಿದನಾಗಿ ಮತ್ತೆ ಭೂಮಿ ಮೇಲೆ ಮತ್ತೆ ಹುಟ್ಟು ಬರಲಿ ಅಷ್ಟೇ. ಆ್ಯಂಡ್ ನೀವೆಲ್ಲರದ್ದು ಒಂದು ಯೂನಿಟಿ ಹೆಂಗಿದೆ ಅಂತ ಹೇಳಿದ್ರೆ, ಅವ್ರ ಮನೆಗೋಸ್ಕರ ನಾವು ನಿಂತ್ಕೊಂತೀವಿ, ನಾವು ಎಲ್ಲ ಜವಾಬ್ದಾರಿನ ತಗೊತೀವಿ ಅಂತ ಕೇಳಿನೂ ಕೂಡ ಹೇಳಿದ್ರಿ. ಸೊ ಆ ಯೂನಿಟಿ ಬಗ್ಗೆ ಹೇಳೋದಾದ್ರೆ ನೀವು? ಸರ್, ಕಲಾವಿದರು ಅಂದಾಗ ಯಾರಿಗೆ ಒಂದು ಇದಾದಾಗ, ಕಷ್ಟ ಅಂದಾಗ ಎಲ್ಲರೂ ಜೊತೆ ನಿಲ್ತಾರೆ. ಅದರಲ್ಲಿ ಏನು ಎಲ್ಲರೂ ಜೊತೆಲಿ ನಿಲ್ತಾರೆ, ಅದ್ರಲ್ಲಿ ನಂದು ಒಂದು, ಅವ್ರು ಏನೆಲ್ಲ ಏನು ಪಾಲಾಕಿ ಏನು ಒಂದು ಅಳಿಲ್ ಸೇವೆ ಮಾಡ್ತಾರೆ, ಅದ್ರಲ್ಲಿ ನಂದು ಒಂದು ಇರುತ್ತೆ ಅಂತ ಹೇಳಿದೆ ಸರ್. ಓಕೆ. ಆ್ಯಂಡ್ ಈ ಮೂವಿನಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ನೋಡ್ತೀವಿ, ಒಂದು ಯೋಗರಾಜ್ ಸರ್ದು ಮತ್ತೆ ಸೋನಲ್ ಮ್ಯಾಮ್ದು. ಸೊ ಈ ಇಬ್ಬರ ಕಾಂಬಿನೇಷನ್ ಅಂದರೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಬರುವಂಥದ್ದು ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಈ ಒಂದು ಮೂವಿನಲ್ಲಿ? ಸೋನಲ್ ಅವ್ರದ್ದು ಅಂದರೆ ಅವ್ರದ್ದು ಆ್ಯಕ್ಚುಲಿ ನಮ್ಮ ಜೊತೆ ತುಂಬ ಜರ್ನಿ ಇದೆ. ಆಲ್ಮೋಸ್ಟ್ ಒಂದು ಹಾಫ್ ಆಫ್ ದ ಮೂವಿ ಇದ್ದಾರೆ. ಅವ್ರದ್ದು ಹೇಗೆ ಅಂದರೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ. ಅಂದ್ರೆ ಇಲ್ಲಿವರೆಗೂ ಅವ್ರು ಆತರ ಮಾಡಿದ್ ನಾವು ನೋಡಿಲ್ಲ, ಫಸ್ಟ್ ಟೈಮ್. ಸೊ ಎಲ್ರಿಗೂ ಇಷ್ಟ ಆಗುವಂತ ಪಾತ್ರ. ಭಟ್ರು ಅಂತ ಬಂದ್ರೆ ಅವ್ರದೇ ಒಂದು ಸ್ಪೆಷಲ್, ಒಂದು ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಅವರೇ. ಓಕೆ. ಸೊ ಅವ್ರದ್ದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಜನಕ್ಕೆ. ಓಕೆ ಅಣ್ಣ, ಯೋಗರಾಜ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಭಟ್ರು ಆಕ್ಚುಲಿ ನಿಮಗೆ ಅಲ್ಲಿಂದ ಪರಿಚಯ ಇರುವಂತವ್ರು. ಸೊ ಸ್ಟೇಜ್ ಮೇಲೆ ಮತ್ತೆ ಈ ಒಂದು ಮೂವಿಯ ಒಂದು ಜವಾಬ್ದಾರಿನೂ ಕೂಡ ಹೊತ್ಕೊಂಡಿದ್ದಾರೆ, ಮತ್ತೆ ಸ್ಟೋರಿನೂ ಕೂಡ ಬರ್ದ್ಕೊಟ್ಟಿದ್ದಾರೆ. ಸೊ ಯೋಗರಾಜ್ ಭಟ್ರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ತುಂಬಾ ಅವ್ರು ಯಾವತ್ತಿದ್ರು ನಮಗೆ ಗಾಡ್ ಫಾದರ್ ತರನೇ. ತುಂಬಾ ಖುಷಿ ಆಗುತ್ತೆ. ಒಬ್ರು ಜಡ್ಜ್ ಆಗಿದ್ದವರು ಸುಮಾರು ಒಂದು 600 ಸ್ಕಿಟ್ ಮಾಡಿದ್ದೀನಿ ಸ್ಟೇಜ್ ಮೇಲೆ. ಅಲ್ಲಿ ಜೊತೆಲಿದ್ದವರು ನೀನು ಹಿಂಗೆ ಮಾಡು ತುಂಬ ಹೊಗಳಿದವರು, ತುಂಬ ನನ್ನ ತಿದ್ದಿ ಬುದ್ಧಿ ಹೇಳಿದವರು. ಇವತ್ತು ಅವರೇ ಬಂದು ನಮಗೆ ಬ್ಯಾನರ್ ಕೊಟ್ಟು, ಅವರೇ ಕತೆ ಕೊಟ್ಟು, ಅವರೇ ಸಾಹಿತ್ಯ ಕೊಟ್ಟು, ಇಡೀ ಸಿನಿಮಾದಲ್ಲೂ ನನ್ನ ಜೊತೆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಈ ಸಿನಿಮಾಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ನಿಜವೂ ಅದು ಗ್ರೇಟು. ಅವ್ರಿಗೆ ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ. ಮತ್ತು ನಮ್ಮ ನಿರ್ಮಾಪಕರು ಈ ಒಂದು ಕತೆಗೆ, ಒಬ್ಬ ಹೊಸಬರಿಗೆ ಇಷ್ಟು ಬಂಡವಾಳ ಹಾಕಿರೋದು ನಮ್ಮ ಸಂತೋಷ್ ಕುಮಾರ್ ಸರ್ ಮತ್ತು ವಿದ್ಯಾಕ್ ಅವರಿಬ್ಬರಿಗೂ ಕೂಡ ಧನ್ಯವಾದ. ಈ ಸಿನಿಮಾನ ತೂಗಿಸ್ಕೊಂಡು ಏನೇ ಬಂದರೂ ಹೆಗ್ಲ ಮೇಲೆ ಹಾಕೊಂಡು ತಗೊಂಡೋಗಿರೋ ನಮ್ಮ ಕೆ ರಾಮನಾರಾಯಣ ಸರ್ ಡೈರೆಕ್ಟ್ರು. ಅವರು ನೀವು ಚಿಕ್ಕದ ಪಾಠದ ಏನೇ ತಪ್ಪು ಮಾಡಿ ಬೆಳಿಗ್ಗೆ ಮರ್ತ್ಬಿಟ್ಟು ಸ್ಮೈಲ್ ಕೊಟ್ಬಿಡ್ತಾರೆ. ಬೇರೆಯವರಾಗಿರೋ ನಮ್ಮ ಮನಸ್ಸಲ್ಲಿ ಹಿಡಿಗೆ ಮಾತಾಡ್ಬಿಡ್ತಾರೆ. ಬಟ್ ಅವರು ಮಗು ಥರ ಕೆಲಸ ಮಾಡ್ಕೊಂಡವ್ರೆ. ಇದುವರೆಗೂ ಅರ್ಟ್ ಮಾಡ್ಕೊಳ್ಳೋದಲ್ಲಿ ಮತ್ತೆ ಬೆಳಿಗ್ಗೆ ಮಾತಾಡಿಸ್ತಾರೆ. ನಿಮ್ಗೆ ಅರ್ಟ್ ಆಗ್ಬೋದು ಬೆಳಿಗ್ಗೆ ಸಂಜೆ, ಮತ್ತು ಬೆಳಿಗ್ಗೆ ಕ್ಲೀನಾಗಿ ಮಾತಾಡಿಸ್ಬಿಡ್ತಾರೆ. ಆ ಥರ ಒಳ್ಳೆ ವ್ಯಕ್ತಿ ಅವರು ಡೈರೆಕ್ಟ್ರು. ತುಂಬ ಖುಷಿ ಆಗುತ್ತೆ. ಮತ್ತೇನು ಅಂದ್ರೆ ಸಿನಿಮಾ ಹೇಗೆ ಮಾಡಿದ್ರು ಪ್ರಮೋಷನ್ ಮಾಡಿಲ್ಲ ಅಂದ್ರೆ ವೇಸ್ಟ್. ಇವ್ರ ಪ್ರಮೋಷನ್ಗೆ ತುಂಬಾ ಖರ್ಚು ಮಾಡಿದ್ದಾರೆ. ಅಂದ್ರೆ ಪ್ರಮೋಷನ್ ಹೇಗೆ ಮಾಡ್ಬೇಕು ಅಂತ ಇಬ್ರು ಡಿಸ್ಕಸ್ ಮಾಡಿ, ಇವನ್ ಫಸ್ಟ್ ಡೇ ಇಂದ ನಾನು ನೋಡಿರೋ ಪ್ರಕಾರ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ಸಿನಿಮಾವರೆಗೂ ಎವ್ರಿ ಡೇ ಅವ್ರು ಸೆಟ್ಟಲ್ಲಿ ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ಏನೇ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದ್ರೂ ಅವರೇ ಹ್ಯಾಂಡಲ್ ಮಾಡಿದ್ದಾರೆ. ಓಕೆ.